ಆಲ್ಮೋಸ್ಟ್ 360 ಡಿಗ್ರಿ ಬೆಟ್ಟಗಳಿದೆ ಇಲ್ಲಿ ಸುತ್ತ. ಬಟ್ ಬೇರೆ ದಾರಿ ಇಲ್ಲ, ಹೋಗಲೇಬೇಕು ಇವಾಗ. ಹೋಗಿದ್ದೀನಲ್ಲ, ಅದೇ ಅವರಿಂದ ಕರೆದು ತೋರಿಸ್ತಾ ಇದೆ ಅಂಗಡಿನ ಬಿಸ್ಕೆಟ್ ಹಾಕಿ ಅಂತ. ಸೊ ನಂಗೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ನಾನು ಬಿದ್ದಿರೋ ಜಾಗ ಇದೆ. ಅಲ್ಲಿಂದ ಬಿದ್ದೋನು ರೋಲ್ ಆಗಿ ಅಲ್ಲಿ ತನಕ ಹೋಗಿದ್ದೀನಿ. ಅಲ್ಲೋಗಿ ನಿಲ್ಲಿಸ್ತೀನಿ, ಮಳೆ ಬರುತ್ತೆ, ಮಳೆ ನಿಲ್ಲುತ್ತೆ, ಮತ್ತೆ ಹೋಗ್ತೀನಿ, ಮತ್ತೆ ಮಳೆ ಬರುತ್ತೆ. ಹಾಯ್ ಈಗ ಹೊಯ್ಕ ವಾಪಸ್ ಬರ್ಕ ಮನೆಗೆ. ಓಕೆ ಗೈಸ್, ಇವಾಗ ನನ್ನ ಫ್ರೆಂಡ್ ಮನೆಯಿಂದ ನಾನು ಇವಾಗ ಹಾಸನಿಗೆ ಬಂದಿದ್ದೀನಿ. ಲೈಟಾಗಿ ಮಳೆ ಬರೋ ಥರ ಇದೆ, ಅದಕ್ಕೆ ಹೆಂಗಿದ್ರು 80 ಕಿಲೋಮೀಟ್ರ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇವಾಗ ಬೆಂಗಳೂರಿಂದ ಇಲ್ಲಿ ತನಕ ಒಂದು 240 ಕಿಲೋಮೀಟರ್ಸ್ ಬಂದಿದ್ದೀನಿ. ಇನ್ನೊಂದು 220 ಇನ್ನೊಂದು 200 ಕಿಲೋಮೀಟರ್ಸ್ ಹೋಗಬೇಕು, 180 ಕಿಲೋಮೀಟರ್ಸ್ ಹೋಗಬೇಕು. ಸೊ ಇಲ್ಲಿ ತನಕ ಆರಾಮ್ಸೆ ಬರ್ಬೋದು, ಹೈವೇಲಿ ಬಂದಿರೋದು. ಬಟ್ ಇಲ್ಲಿಂದ ಫುಲ್ಲು ಘಾಟ್ ಸೆಕ್ಷನ್ ಸಿಗುತ್ತೆ. ಸೊ ಚಿಕ್ಕಮಂಗ್ಳೂರು ಮೇಲೆ ಹೋಗ್ತಾಯಿದ್ದೀನಿ. ಸೊ ಬೇಲೂರು ಚಿಕ್ಕಮಂಗ್ಳೂರು ಮೇಲೆ ಹೋಗೋದು. ಸೊ ನೋಡೋಣ, ಇನ್ನು ಲೇಟ್ ಆಗುತ್ತೆ ಮಾತ್ರ. ಇನ್ನೊಂದು 5 ಅವರ್ಸ್ ಬೇಕು. ಇಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗಿ 5 ಅವರ್ಸ್ ಬೇಕು. ಸೊ ನೆಕ್ಸ್ಟ್ ಮುಂದೆ ಒಂದು 80 ಕಿಲೋಮೀಟರ್ ಆಮೇಲೆ ಸ್ಟಾಪ್ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆ ಗೈಸ್, ನಾನು ಇವಾಗ ಕಡತಿ ಅನ್ನೋ ಪ್ಲೇಸಲ್ಲಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಬೆಟ್ಟ ಸುತ್ತ ಆಲ್ಮೋಸ್ಟ್ 360 ಡಿಗ್ರಿ ಬೆಟ್ಟಗಳಿದೆ ಇಲ್ಲಿ ಸುತ್ತ. ಇನ್ನು ಇವಾಗ ಆಲ್ರೆಡಿ ನಾನೊಂದು 320 ಕಿಲೋಮೀಟರ್ಸ್ ಬಂದಿದ್ದೀನಿ, 320 ಕಿಲೋಮೀಟರ್ಸ್. ಇನ್ನು ನಮ್ಮ ಮನೆಗೆ 140 ಕಿಲೋಮೀಟ್ರ್ ಇದೆ. ಸೊ ಆಲ್ಮೋಸ್ಟ್ 455 ಕಿಲೋಮೀಟರ್ಸ್ ಆಗುತ್ತೆ. 455 to 460 ಕಿಲೋಮೀಟರ್ಸ್ ಆಗ್ತಾಯಿದೆ. ಬಿಕಾಸ್ ನಾನು ಫ್ರೆಂಡ್ ಮನೆ ಹೋಗಿ ಬಂದಲ್ಲ, ಸೊ ಅದಕ್ಕೆ ಸ್ವಲ್ಪ ಕಿಲೋಮೀಟರ್ಸ್ ಆ್ಯಡ್ ಆಗಿದೆ. ಸೊ ಈಗಲೇ ಹೆವಿ ಬ್ಯಾಕ್ ಪೇನ್ ಬಂದಿದೆ. 140 ಕಿಲೋಮೀಟರ್ಸ್ ಹೋದರೆ ಸಾಕು. ಈಗ ಈ 140 ಕಿಲೋಮೀಟ್ರ್ ಹೋಗೋಕ್ಕೂ ನಂಗೆ ಆಲ್ಮೋಸ್ಟ್ ಒಂದು 4 ಅವರ್ಸ್ ಬೇಕು. ಬಿಕಾಸ್ ಈ ನೆಕ್ಸ್ಟ್ ಬರೋದು ಫುಲ್ ಹಿಲ್ ಸ್ಟೇಷನ್, ಆಗುಂಬೆ ಅದೆಲ್ಲ ಬರುತ್ತೆ. ಸೊ ಹೋಗೋಣ ಬನ್ನಿ. ಆ್ಯಕ್ಚುಲಿ ಹೆವಿ ಬೆನ್ನು ಹೋಯ್ತದೆ, ಬಟ್ ಬೇರೆ ದಾರಿ ಇಲ್ಲ, ಹೋಗಲೇಬೇಕು ಇವಾಗ. ಹೋಗಿದ್ದೀನಲ್ಲ. ಓಕೆ ಗೈಸ್, ಇವಾಗ ಮಳೆ ಬಿಟ್ಟಿದೆ. ಸೊ ಇಲ್ಲೊಂದೆರಡು ನಾಯಿಗಳಿತ್ತು, ಅದಕ್ಕೆ ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ಅದೇ ಅವರಿಂದ ಕರೆದು ತೋರಿಸ್ತಾ ಇದೆ ಅಂಗಡಿನ ಬಿಸ್ಕೆಟ್ ಹಾಕಿ ಅಂತ. ಸಡನ್ನಾಗಿ ಹೆವಿ ಮಳೆ ಶುರು ಆಗಿದೆ ಅಲ್ಲಿ. ಓಕೆ ಗೈಸ್, ನಾನು ಇವಾಗ ಆಲ್ಮೋಸ್ಟ್ ಆಗುಂಬೆ ಹತ್ರ ಇದ್ದೀನಿ. ಸೊ ನಂಗೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ನಾನು ಬಿದ್ದಿರೋ ಜಾಗ ಇದೆ. ಸೊ ಅಲ್ಲಿಂದ ಬರ್ತಾ ಇಲ್ಲಿ ಇವಾಗ ಸ್ವಲ್ಪ ಮಣ್ಣಾಗ್ಬಿಟ್ಟು ಮುಚ್ಚಿದ್ದಾರೆ. ಬಟ್ ಇಲ್ಲಿ ಹೆವಿ ಡೀಪಾಗಿ ಇದಿತ್ತು, ಗುಂಡಿ ಇತ್ತು. ಸೊ ಗುಂಡಿಗೆ ಗಾಡಿ ಟೈರ್ ಹೋದ ತಕ್ಷಣ ಫುಲ್ ಗಾಡಿ ಹ್ಯಾಂಡಲ್ ಬಾರಕ್ಕೆ ಕಂಟ್ರೋಲ್ ಮಾಡೋಕ್ಕಾಗದೆ ಫುಲ್ ಅಲ್ಲಿಂದ ಬಿದ್ದೋನು ರೋಲ್ ಆಗಿ ಅಲ್ಲಿ ತನಕ ಹೋಗಿದ್ದೀನಿ. ಅಲ್ಲೊಂದು ಬ್ಲೂ ಕಲರ್ ಟಾರ್ಪಲ್ ಕಾಣಿಸ್ತಾ ಇದೆಯಲ್ಲ, ಬ್ಲೂ ಕಲರ್ ಅಂಗಡಿಯಲ್ಲಿ ಬ್ಲೂ ಕಲರ್ ಟಾರ್ಪಲ್ ಇದೆಯಲ್ಲ. ಸೊ ಅಲ್ಲಿ ತನಕ ಹೋಗಿದ್ದೀನಿ ನಾನು. ಸೊ ಇಲ್ಲಿಂದ ಬಿದ್ದು ಗಾಡಿನೂ ಅಲ್ಲೇ ಇತ್ತು, ಅಲ್ಲಿ ತನಕ ರೋಲ್ ಆಗಿದ್ದೀನಿ ನಾನು ಆಲ್ಮೋಸ್ಟ್. ಇವಾಗ ಬರ್ತಾ ತುಂಬಾ ಮಳೆ ಬಂದಿದೆ. ಸೊ ನಾನು ಆವಾಗಿಂದ ಎಷ್ಟು ಸಲ ನಿಲ್ಸಿದ್ದೀನೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಮಿನಿಮಮ್ ಅಂದರೂ 10 ಸಲ ನಿಲ್ಸಿದ್ದೀನಿ, 2. ಸೊ ನೋಡಿ, ಕಂಪ್ಲೀಟಾಗಿ ಒದ್ದೆ ಆಗಿದ್ದೀನಿ ನಾನು. ಇನ್ನು ಮನೆಗೆ ಆಲ್ಮೋಸ್ಟ್ ಎಷ್ಟಿದೆ ಗೊತ್ತಾ, ಇಲ್ಲಿಂದ ನಮ್ಮ ಮನೆಗೆ ಒಂದು 45 ಕಿಲೋಮೀಟರ್ಸ್ ಇದೆ ಅಷ್ಟೇ. 45 ಕಿಲೋಮೀಟರ್ಸ್ 1 hour 10 ಮಿನಿಟ್ಸಲ್ಲಿ ಹೋಗ್ತೀನಿ ನಾನು. ಸೊ ಇವಾಗ ಆಗುಂಬೆ ವ್ಯೂ ತೋರಿಸ್ತೀನಿ ನಿಮಗೆ. ಅಲ್ಲೊಂದು ಸಿನಿಮ್ಯಾಟಿಕ್ ವೀಡಿಯೋ ಮಾಡ್ತೀನಿ, ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಹೋಗ್ಬೇಕಾದ್ರೆ ಫುಲ್ ಕಂಪ್ಲೀಟಾಗಿ. ಇಲ್ಲ ಅಂದರೆ ನಾರ್ಮಲ್ ವೀಡಿಯೋ ಮಾಡಿಬಿಟ್ಟು ಏನೋ ಹಾಕ್ತೀನಿ. ಓಕೆ ಗೈಸ್, ನಾನು ಇವಾಗ ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಫುಲ್ ಕಂಪ್ಲೀಟಾಗಿ ಫಾಗ್ ಕವರ್ ಆಗಿದೆ. ತೋರಿಸ್ತೀನಿ ವ್ಯೂ ಹೆಂಗೆ ತೋರಿಸ್ತೀನಿ. ಹಾಯ್
ಓಕೆ ಗೈಸ್, ಇನ್ನು ಇಲ್ಲಿಂದ ಫುಲ್ಲು ಘಾಟ್ ಸೆಕ್ಷನ್ ಎಂಜಾಯ್ ಮಾಡಿ. ಎಷ್ಟು ಫಾಗ್ ಇದೆ ಅಂದರೆ ಏನೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಇದೆ ಇವತ್ತು. ಬೆಟ್ಟದಿಂದ ಕೆಳಗಡೆ ಏನೂ ಕಾಣಿಸ್ತಾ ಇಲ್ಲ. ರೋಡ್ ಕಾಣಿಸುತ್ತೆ, ರೋಡಿನ ಆ ಕಡೆ ಬೆಟ್ಟ ಇದೆಯಲ್ಲ, ಆ ಕಡೆ ಫುಲ್ ಬೆಟ್ಟ ಇದೆ. ನಾವು ತುಂಬಾ ಹೈಟಲ್ಲಿ ಇದ್ದೀವಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ ನಾನು. ನಾನು ಹಳೆ ಬೇರೆ ವೀಡಿಯೋ ಚೆಕ್ ಮಾಡಿ ನೋಡಿ, ಡೀಟೇಲ್ಸ್ ಹೇಳಿದ್ದೀನಿ. ಚೆನ್ನಾಗಿ ವೀಡಿಯೋಸ್ ಇದೆ ನೋಡಿ. ಜಾಸ್ತಿ ಸ್ಪೀಡ ಹೋಗಬಾರ್ದು, ಟೈರು ಗಿಡ್ಡಾಗಿ ಹೋಗ್ಬಿಡುತ್ತೆ. ಮತ್ತೆ ಮಳೆ ಬರಬೇಕಾಗಿದೆ. ವೀಡಿಯೋನ ನಾನು ಆಮೇಲೆ ಮಾಡ್ತೀನಿ. ನಿಲ್ಸೋದು ಒಳ್ಳೇದಲ್ಲ. ಪಟ್ ಅಂತ ಕ್ಯಾಮ್ರಾನ ಬ್ಯಾಗ್ ಹಾಕ್ಬಿಡ್ತೀನಿ. ಓಕೆ ಗೈಸ್, ನಾನು ಮನೆ ಹತ್ರ ಬಂದೆ. ನಿನ್ನೆ ನಾನು ಅಮ್ಮ ಬಸ್ಸಲ್ಲಿ ಬಾ ಅಂದರು. ನಿನ್ನೆ ನೈಟ್ ಬಸ್ ಹತ್ಕೊಂಡು ಬೆಳಗ್ಗೆ ಬಾ ಅಂದರು. ನಾನು ಬರಲ್ಲ ಅಂದೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ರು. ಇವಾಗ ಬಂದಿದ್ದೀನಿ ಬೈಕಲ್ಲಿ, ಬಟ್ ಬೈಕಲ್ಲಿ ಬಂದಿದ್ದಕ್ಕೆ ಬೈಬೋದು ಅನ್ಸುತ್ತೆ, ನೋಡೋಣ. ಹಾಂ, ಈಗ ಬೈಕ್ ವಾಪಸ್ ಬರ್ಕ ಮನೆಗೆ. ಅಲ್ಲ ಬೈಕ್ ಬರ್ಕ ನಿಂಗೆ ಇದಿದೆಯಾ? ನಾವೇನು ಫೋನ್ ಮಾಡ್ರಿ ಈಗ. ಹಾಂ, ಚಿನ್ನ ಬಂದೆ ಮತ್ತೆ ಫೋನ್ ಮಾಡಿದೆ ಆಗಲಂತೆ. ಹೌದಾ, ಬರುವಾರ ಬರಲಿ ಮತ್ತೆ ಈಗ ಅಂತ. ಅಯ್ಯೋ, ಹೇಳಿ ಅದು ಹೇಳಿಲ್ಲ. ಬೆಳಗ್ಗೆ 4 ಗಂಟೆ ಎತ್ಕೊಂಡು ಹೊರಟದ್ದು ನಾವು ಸೀದಾ. ಎಂತ ಹೇಳೋಕ್ಕಿಂತ ಆಗೋಯ್ತು ಹಬ್ಬದ ಕಡೆಗೆ. ಈ ಹಬ್ಬ ದೀಪಾವಳಿ ಹಬ್ಬ ಒಳ್ಳೇದಲ್ಲ. ಒಂದು ವಾರ ಇದ್ದೆ ಇಲ್ಲೇ. 1 ವಾರ ಇದ್ದೆ. ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಎಂತ ಮಾಡಕ್ಕೆ ಬೇರೆ, ನಾನು ರಜೆ ಆಗ್ತದೆ, 3 ದಿನ ರಜೆ ಆಗ್ತೆ. ಇಲ್ಲ ಹಾಂ ಎಂತದೆ? ಹಾಂ ಸಾಕು. ಆಮೇಲೆ ಸಿಕ್ನಾ? ಹಾಂ, ಊಟ ಇಲ್ಲ. ಇರು. ಓಕೆ ಗೈಸ್, ನಾನು ಮನೆಗೆ ಬಂದಿದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಬೇರೆನೇ ವೀಡಿಯೋಸ್ ಬರುತ್ತೆ ಇನ್ನು. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸೊ ಯಾರೆಲ್ಲ ಈ ವಿಡಿಯೋನ ಇನ್ನೂ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.